ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಪ್ರಾಣಿ ಪಕ್ಷಿಗಳಲ್ಲಿ ಹಲವು ವಿಧಗಳಿದೆ. ಅದೇ ರೀತಿ ಗೂಬೆಗಳಲ್ಲೂ ಹಲವು ರೀತಿಯ ಗೂಬೆಗಳಿದೆ. ಗೂಬೆಗಳು ಕಾಣಸಿಗುವುದೇ ಅಪರೂಪ. ಅದರಲ್ಲೂ ವಿವಿಧ ತರಹದ ಗೂಬೆಗಳನ್ನು ನಾವು ಟಿವಿ, ಸಾಮಾಜಿಕ ಜಾಲತಾಣಗಳಲ್ಲಷ್ಟೇ ನೀವು ನೋಡಬಹುದು. ಅಂಥ ಗೂಬೆಗಳ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಗೂಬೆ ಅಂದ್ರೆ ಸಾಕು ನಮ್ಮಲ್ಲಿ, ಅದು ಅನಿಷ್ಟ ಪಕ್ಷಿ, ಅಪಶಕುನದ ಪಕ್ಷಿ, ಅದು ಮನೆಗೆ ಬಂದ್ರೆ ಒಳ್ಳೆದಲ್ಲ, ಹೀಗೆ ಇತ್ಯಾದಿ ಯೋಚನೆ ತಲೆಗೆ ಬರುತ್ತೆ. ಅಲ್ಲದೆ ಗೂಬೆ ಲಕ್ಷ್ಮಿಯ ವಾಹನವಾಗಿದ್ದು ಇದು ಶುಭ ಶಕುನ ತರುವ ಪಕ್ಷಿ ಅಂತಾನೂ ಕೆಲವರು ಹೇಳ್ತಾರೆ. ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಗೂಬೆ ಕ್ಯೂಟ್ ಪಕ್ಷಿ ಅನ್ನೋದಂತೂ ನಿಜ. ಇಂಥ ಕ್ಯೂಟ್ ಪಕ್ಷಿಗಳಲ್ಲಿ ಸುಮಾರು ವೆರೈಟಿಗಳಿದೆ. ಅದೂ ಕೂಡ ಭಾರತದಲ್ಲೇ ವಿವಿಧ ತಳಿಯ ಗೂಬೆಗಳು ಕಂಡುಬರುತ್ತದೆ. ಮೊದಲನೆಯದಾಗಿ ಇಂಡಿಯನ್ ಈಗಲ್ ಓವಲ್. ಇದು ಅತ್ಯುತ್ತಮವಾಗಿ ಶಿಕಾರಿ ಮಾಡುವ ಗೂಬೆ. ಯಾಕಂದ್ರೆ ಇದರ ಕಿವಿ ತುಂಬಾ ಸೂಕ್ಷ್ಮ ಸದ್ದನ್ನ ಗುರುತಿರುವ ಅರ್ಹತೆಯನ್ನು ಹೊಂದಿದೆ. ಹಾಗಾಗಿ ಇದು ಬೇಟೆಯಾಡುವ ಗೂಬೆಯಾಗಿದೆ. ಎರಡನೆಯದಾಗಿ ಬ್ರೌನ್ ಫಿಶ್ ಓವಲ್. ಇದು ಹೆಚ್ಚು ತೂಕದ ದೊಡ್ಡ ಗಾತ್ರದ ಗೂಬೆ. ಕಾಡಿನಲ್ಲಿ ಹೆಚ್ಚಾಗಿ ವಾಸಿಸುವ ಈ ಗೂಬೆ ಸುಮಾರು ವರ್ಷದ ತನಕ ಒಂದೇ ಸ್ಥಳದಲ್ಲಿರಲು ಇಷ್ಟಪಡುತ್ತದೆ. ಮೂರನೆಯದಾಗಿ ಶಾರ್ಟ್ ಇಯರ್ಡ್ ಓವಲ್. ಇದು ಗಾತ್ರದಲ್ಲಿ ಕೊಂಚ ಚಿಕ್ಕದಾಗಿರುತ್ತದೆ. ಮುಸ್ಸಂಜೆ ಗೊತ್ತು, ರಾತ್ರಿ ಹೊತ್ತಷ್ಟೇ ಅಲ್ಲದೆ ಬೆಳಗಿನ ಸಮಯದಲ್ಲೂ ಇದು ಬೇಟೆಯಾಡುತ್ತದೆ. ಇದರ ಬಣ್ಣ, ಮುಖವೆಲ್ಲ ಎಷ್ಟು ಚೆಂದವೆಂದರೆ ಇದನ್ನ ಸಾಕಬೇಕು ಎನ್ನಿಸುವಷ್ಟು ಈ ಗೂಬೆ ಸುಂದರವಾಗಿರುತ್ತದೆ. ನಾಲ್ಕನೆಯದಾಗಿ ಸ್ಪಾಟೆಡ್ ಔವ್ಲೆಟ್. ಇದು ಚಿಕ್ಕ ಗೂಬೆಯಾಗಿದ್ದು ಸಿಟಿಗಳಲ್ಲಿ ವಾಸವಿರುತ್ತೆ. ಇದರ ಮೈ ಮೇಲೆ ಬಿಳಿ ಬಿಳಿ ಚುಕ್ಕೆಗಳಿರುವ ಕಾರಣಕ್ಕೆ ಇದನ್ನು ಸ್ಪಾಟೆಡ್ ಔವ್ಲೆಟ್ ಅಂತ ಕರೆಯಲಾಗುತ್ತದೆ.